ನೋಡಿ, ಈ ಗಿಡವನ್ನ ಕರಿ ಉತ್ರಾಣಿ ಗಿಡ ಅಂತ ಕರಿತೀವಿ. ನಿಮ್ಮ ಹಳ್ಳಿ ಕಡೆ ಏನಂತ ಕರಿತೀರೋ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಈ ಕರಿ ಉತ್ರಾಣಿ ಗಿಡ ಆಯುರ್ವೇದದಲ್ಲಿ ಅತ್ಯಂತ ಪ್ರಸಿದ್ಧವಾದ ಹಾಗೆಯೇ ಅತ್ಯದ್ಭುತವಾದ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಒಂದು ಸಸ್ಯ ಇದು. ಸಂಸ್ಕೃತದಲ್ಲಿ ಇದನ್ನು ಅಪಮಾರ್ಗ ಅಂತಲೂ ಕೂಡ ಕರೀತಾರೆ. ಸಾಮಾನ್ಯವಾಗಿ ಉತ್ರಾಣಿ ಗಿಡಕ್ಕಿಂತ ಕರಿ ಉತ್ರಾಣಿ ಗಿಡ ಹೆಚ್ಚು ಅಪರೂಪ ಹಾಗೂ ಶಕ್ತಿಶಾಲಿ ಎಂದು ನಮ್ಮ ಒಂದು ಆಯುರ್ವೇದದಲ್ಲಿ ನಂಬಲಾಗಿದೆ. ಹಾಗೆಯೇ ಈ ಉತ್ರಾಣಿ ಗಿಡದ ಒಂದು ಪ್ರಮುಖ ಔಷಧೀಯ ಗುಣಗಳನ್ನು ನೋಡೋದಾದರೆ, ವಿಶೇಷವಾಗಿ ಮೂಲವ್ಯಾಧಿಯನ್ನು ನಿವಾರಣೆ ಮಾಡುತ್ತೆ. ಅಂದರೆ ಪೈಲ್ಸ್ ಸಮಸ್ಯೆ ಎಂಥದ್ದೇ ಇರಲಿ, ಆ ಒಂದು ಪೈಲ್ಸ್ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ. ಈ ಕರಿ ಉತ್ರಾಣಿಯ ಒಂದು ಎಲೆಗಳನ್ನು ಆಹಾರದಲ್ಲಿ ಬಳಸೋದ್ರಿಂದ ಅಥವಾ ಇದರ ರಸ ಸೇವಿಸೋದ್ರಿಂದ ಮಲಬದ್ಧತೆ ಹಾಗೆಯೇ ಮೂಲವ್ಯಾಧಿ ಸಮಸ್ಯೆಗಳು ಬೇಗನೆ ಗುಣ ಆಗುತ್ತೆ. ನೀವು ಆಹಾರದಲ್ಲಿ ಅಲ್ಲದೇ ಹಾಗೆಯೇ ತಾಜಾ ಎಲೆಗಳನ್ನು ನೋಡಿ, ಸುಮಾರು ಒಂದು 4-5 ಕೊಡಿಯಷ್ಟು ಈ ಎಲೆಯ ಒಂದು ಎಲೆಗಳನ್ನು ಹಾಗೆ ಕೂಡ ಜಗದು ಕೂಡ ನೀವು ತಿನ್ಬೋದು. ಸ್ವಲ್ಪ ಮಟ್ಟಿಗೆ ಕಹಿ ಇರುತ್ತೆ ಅಷ್ಟೇ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಆದಷ್ಟು ಬೇಗ ಈ ಪೈಲ್ಸ್ ಸಮಸ್ಯೆಯಿಂದ ನಿವಾರಣೆಯನ್ನು ಹೊಂದ್ಬೋದು ನೀವು. ಪೈಲ್ಸ್ ಸಮಸ್ಯೆಗೆ ಮಾತ್ರ ಅಷ್ಟೇ ಅಲ್ಲ, ಈ ಒಂದು ಹಲ್ಲಿನ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ ಈ ಒಂದು ಕರಿ ಉತ್ರಾಣಿ ಗಿಡ. ಈ ಗಿಡದ ಕಡ್ಡಿ ಅಥವಾ ಬೇರಿನಿಂದ ಹಲ್ಲುಜ್ಜೋದ್ರಿಂದ ಹಲ್ಲು ನೋವು, ಒಸಡುಗಳಿಂದ ಸೋರುವಂತಹ ರಕ್ತ ಹಾಗೆಯೇ ಬಾಯಿಯ ದುರ್ವಾಸನೆ ಕೂಡ ದೂರ ಆಗುತ್ತೆ, ಹಲ್ಲುಗಳು ಗಟ್ಟಿಯಾಗುತ್ತೆ. ಹಾಗೆಯೇ ನಮ್ಮ ಒಂದು ಜೀರ್ಣಕ್ರಿಯೆಯನ್ನು ಸುಧಾರಣೆ ಮಾಡುತ್ತೆ. ಜೀರ್ಣಶಕ್ತಿ ಕಡಿಮೆ ಇರುವಂಥವರು ಹಾಗೆಯೇ ಹೊಟ್ಟೆಯುಬ್ಬರ, ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇರುವಂಥವರು ಕರಿ ಉತ್ರಾಣಿ ಗಿಡದ ತಾಜಾ ಎಲೆಗಳನ್ನು ತೊಗೊಂಬಂದು ಎಲೆಗಳನ್ನು ಚೆನ್ನಾಗಿ ತೊಳೆದು ರಸವನ್ನು ತೆಗೆದು ಇದಕ್ಕೆ ಸುಮಾರು ಒಂದು 100 ಗ್ರಾಮಷ್ಟು ರಸವನ್ನು ತೆಗೆದ್ರೆ ಆ ಒಂದು 100 ಗ್ರಾಮ್ ರಸಕ್ಕೆ ಸುಮಾರು 3-4 ಚಮಚದಷ್ಟು ಜೇನುತುಪ್ಪವನ್ನು ಸೇರಿಸಿ ಕೂಡ ನೀವು ಸೇವನೆ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಇದಷ್ಟೇ ಅಲ್ಲ, ಈ ಕರಿ ಉತ್ರಾಣಿ ಗಿಡ ಕಿಡ್ನಿಯಲ್ಲಿರುವಂತಹ ಕಲ್ಲುಗಳನ್ನು ಕೂಡ ಕರಗಿಸುತ್ತೆ. ಈ ಕರಿ ಉತ್ರಾಣಿ ಗಿಡದ ಕಷಾಯವನ್ನು ಕುಡಿಯೋದ್ರಿಂದ ಮೂತ್ರಪಿಂಡದಲ್ಲಿರುವ ಕಲ್ಲುಗಳು ಕರಗಿ ಮೂತ್ರದ ಸೋಂಕು ಹಾಗೆಯೇ ಯೂರಿನ್ ಇನ್ಫೆಕ್ಷನ್ ಅಂತ ಏನಂತ ಕರಿತೀರೋ ಆ ಇನ್ಫೆಕ್ಷನ್ ಕೂಡ ನಿವಾರಣೆಯಾಗುತ್ತೆ. ಕಷಾಯ ಯಾವ ರೀತಿ ಮಾಡ್ಬೋದು ಅಂತಂದರೆ, ಒಂದಿಡೀ ಎಲೆ, ಕಾಂಡ, ಬೇರು ಯಾವುದಾದ್ರೂ ಆಗಿರ್ಬೋದು ತೊಗೊಂಬಂದು ಚೆನ್ನಾಗಿ ತೊಳೆದು 2 ಗ್ಲಾಸ್ನಷ್ಟು ನೀರನ್ನು ಹಾಕಿ 1 ಗ್ಲಾಸು ಇಳಿಯೋವರೆಗೆ ಚೆನ್ನಾಗಿ ಕುದಿಸಿ ಇದಕ್ಕೆ ಬೆಲ್ಲ ಆದರೂ ಸೇರಿಸಿ ನೀವು ಸೇವನೆ ಮಾಡ್ಬೋದು, ಅಥವಾ ಹಾಗೆ ಬೇಕಾದರೂ ಸೇವನೆ ಮಾಡ್ಬೋದು. ಇಲ್ಲಾಂದರೆ ಸ್ವಲ್ಪ ಉಗುರು ಬೆಚ್ಚಗಾದಮೇಲೆ 1-2 ಟೇಬಲ್ ಸ್ಪೂನ್ನಷ್ಟು ಜೇನುತುಪ್ಪವನ್ನು ಸೇರಿಸಿ ನೀವು ಕೂಡ ಸೇವನೆ ಮಾಡ್ಬೋದು. ಹಾಗೆಯೇ ಚರ್ಮದ ಕಾಯಿಲೆಗಳನ್ನು ಕೂಡ ನಿವಾರಣೆ ಮಾಡುತ್ತೆ ಈ ಕರಿ ಉತ್ರಾಣಿ ಗಿಡದ ಒಂದು ಎಲೆಗಳು. ಇದರ ಎಲೆಗಳನ್ನು ಅರೆದು ಚರ್ಮದ ಮೇಲಿನ ಗಾಯಗಳು, ತುರಿಕೆ, ಕಜ್ಜಿ ಅಥವಾ ಕೀಟ ಕಡಿದ ಜಾಗಕ್ಕೆ ಹಚ್ಚೋದ್ರಿಂದ ವಿಷದ ಅಂಶ ಕಡಿಮೆಯಾಗಿ ಬೇಗನೆ ಗುಣಮುಖರಾಗ್ತಾರೆ. ಈ ಚಿಕ್ಕ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆಯೇ ವಿಡಿಯೋವನ್ನು ಸೇವ್ ಮಾಡಿಟ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಇನ್ನಷ್ಟು ಅಪ್ಡೇಟ್ಗಾಗಿ ಹಳ್ಳಿ ಮನೆ ಔಷಧಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಹಾಗೆಯೇ ಹಳ್ಳಿ ಮನೆ ಔಷಧಿ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು.